पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೇ. ನಮಸ್ತೆ ಎಲ್ಲರಿಗೂ. ಏನಪ್ಪ ಇವತ್ತಿನ ವಿಡಿಯೋ ಮಾಡ್ತಿರೋ ವಿಶೇಷ ಅಂತಂದರೆ, ನಾಳೆ ಜೂನ್ 25 ನಿರ್ಜಲ ಏಕಾದಶಿ ಅಂತ ಇದೆ. ನಿರ್ಜಲ ಏಕಾದಶಿ ಅಂದರೆ ಏನಾದರೂ ಪುಣ್ಯ, ಇದನ್ನು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು 24 ಏಕಾದಶಿಗಳನ್ನ ಏನು ಸೆಲೆಬ್ರೇಟ್ ಮಾಡ್ತೀವಿ, ಆ ಏಕಾದಶಿಗಳು ಈ ಒಂದು ಏಕಾದಶಿಗೆ ಈಕ್ವಲ್ ಆಗಿರುತ್ತೆ. ಏನಿದು ನಿರ್ಜಲ ಏಕಾದಶಿ ಅಂತಂದರೆ, ನೀರು ಪ್ಲಸ್ ಜಲ ಮೀನ್ಸ್ ಆ ಏಕಾದಶಿ ದಿನ ನಾವು ನೀರು ಕೂಡ ಕುಡಿದೆ ವ್ರತ ಮಾಡಬೇಕು. ಬೆಳಗ್ಗೆ 6 ಸೂರ್ಯಾಸ್ತದಂಥ ಮುಂಚೆನೇ ಎದ್ದು ನಾವು ಮಡಿಯಲ್ಲಿ ಪೂಜೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿ ದೇವರಿಗೆ ಹಳದಿ ಕಲರ್ನ ಹೂನ ಅರ್ಪಿಸಿ ನಮಗೆ ಏನು ಬೇಕು ವರಗಳನ್ನ ಮ್ಯಾನಿಫೆಕ್ಟ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಆಸೆ ಕನಸುಗಳಾಗಿರ್ಬೋದು, ಇವೆಲ್ಲ ನೆರೆಯುತ್ತೆ. ಆ್ಯಂಡ್ ಆಲ್ಸೋ ಈ ನಿರ್ಜಲ ಏಕಾದಶಿನ ನಾವು ಭೀಮ ಏಕಾದಶಿ ಅಂತ ಕೂಡ ಕರಿತೀವಿ. ಯಾಕಪ್ಪ ಅಂತಂದರೆ ಭೀಮ ಅಂತಂದರೆ ಗೊತ್ತು, ಅವನಿಗೆ ಊಟ ಎಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಬಟ್ ಅವನು ಒಂದ್ಸಲ ವ್ಯಾಸರಾಯನ ನಾನು ಉಪವಾಸ ಮಾಡಬೇಕು ಅಂತ ಕೇಳಿದಾಗ ಅವರು ಇದನ್ನ ಸಜೆಸ್ಟ್ ಮಾಡ್ತಾರಂತೆ, ಈ ಏಕಾದಶಿ ಮಾಡಿದ್ರೆ ನೀನು 24 ಏಕಾದಶಿಗಳಿಗೆ ಕೂಡ ಇದು ಈಕ್ವಲ್ ಆಗಿರುತ್ತೆ ಅಂತ. ಅದಕ್ಕೋಸ್ಕರ ಇದನ್ನು ಭೀಮ ಏಕಾದಶಿ ಅಂತ ಕೂಡ ಕರಿತೀವಿ. ಸೊ ಯಾರು ನೀರನ್ನು ಕುಡಿಯೋದೇ ಏಕಾದಶಿ ಮಾಡೋಕ್ಕೆ ಆಗಲ್ಲ ಅಂತವ್ನವರು, ನೀವು ಕುಡಿದು ಏಕಾದಶಿ ಮಾಡಿ ಪರವಾಗಿಲ್ಲ, ಬಟ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ, ಫುಡ್ನ ಅವಾಯ್ಡ್ ಮಾಡಿ. ಏನಕ್ಕೆ ಸೈಂಟಿಫಿಕ್ಕಾಗೂ ಕೂಡ ನಾವು ಒಂದಿನ ವೀಕ್ಲಿ ಒನ್ಸ್ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೂ ಕೂಡ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಸೊ ಇದನ್ನು ಮಾಡಿ. ಓಕೆನಾ? ಎಲ್ಲರಿಗೂ ನಿರ್ಜಲ ಏಕಾದಶಿಯ ಶುಭಾಶಯಗಳು. ಆದಷ್ಟು ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು.